ಇದು ನನ್ನ ಎಂಗೇಜ್ಮೆಂಟ್ ಆಲ್ಬಮ್ಮು. ನಾನೇನಾ ಗೊತ್ತಾ? ಏನನ್ನಿಸ್ತು? ಯಾವ್ದು ಹಾಕೊಂಡಾಗ ಏನು ಅನ್ನಿಸ್ತು? ಬೇರೆ ಎಕ್ಸ್ಪೆಕ್ಟೇಷನ್ ಇದೆಯಾ? ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಕೆಳಗಡೆ ಎಲ್ಲ ಗಲೀಜಾಗಿ ಹಂಡಿಟ್ಟಿದ್ದೀನೆಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲಲ್ಲೇ ಎಲ್ಲೆಲ್ಲಿ ಬೇಕೋ ಅಲ್ಲೇ. ಸೊ ಇವತ್ತು ಪ್ಲ್ಯಾನ್ ಏನಪ್ಪ ಅಂದರೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನನ್ನ ರಿಸೆಪ್ಷನ್ನ ಸೂಟ್ ಏನು ಹೊಲಿಯಕ್ಕೆ ಕೊಟ್ಟಿದೆ, ಸೊ ಅದರ ಫಿಟ್ಟಿಂಗ್ ಹೆಂಗಿದೆ ಅಂತ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಏನೇನು ಹೇಳಿ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು, ಬಿಕಾಸ್ ಆ್ಯಕ್ಚುಲಿ ಪ್ಲ್ಯಾನ್ ಬೇರೆನೂ ಇದೆ. ಓಕೆನಾ, ಸ್ವಲ್ಪ ಸರ್ಪ್ರೈಸ್ ಕೊಡಬೇಕು. ನಾನು ಹೋಗ್ಬಿಟ್ಟು ನಾನು ಮದುವೆ ಆಗ್ತಿರೋ ಹುಡುಗಿಗೆ ಅಂತ ಅಂದ್ಕೊಂಡಿದ್ದೀನಿ. ಅದು ಡೀಟೇಲಾಗಿ ಹೇಳ್ತೀನಿ, ಅಂದುವೇ ಹೋಗ್ತಾ ಮಾತಾಡೋಣ ಅದ್ರ ಬಗ್ಗೆ, ಹೆಂಗೆ ಕೊಡ್ತೀನಿ, ಏನು ಅಂದ್ಕೊಂಡಿದ್ದೀನಿ ಅಂತ ಎಲ್ಲ. ಬಟ್ ಮೇಯ್ನಾಗಿ ಇವತ್ತು ಪ್ಲ್ಯಾನ್ ಇರೋದು ಇಬ್ಬರು ಜೊತೆಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಸೂಟ್ ಯಾವ ಥರ ಫಿಟ್ಟಿಂಗ್ ಇದೆ, ಆ್ಯಂಡ್ ಏನಾದ್ರು ಒಂಚೂರು ಆಲ್ಟ್ರೇಷನ್ಸ್ ಅದು ಇದು ಏನಾದ್ರು ಇದ್ದರೆ ಅದನ್ನು ಹೇಳ್ಬಿಟ್ಟು ಮಾಡೋದಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಕೆಲವು ದಿನಗಳು. ಇವತ್ತು ಡೇಟ್ ಎಷ್ಟು ಅಂತ ಹೇಳಿದ್ರೆ, ಡೇಟ್ ಗೊತ್ತಾಗಲ್ಲ. ಡೇಟ್ ಇವತ್ತು 6ನೇ ತಾರೀಕು. ಸೊ 6ನೇ ತಾರೀಕು 4:45 ಟೈಮು. ಈಗ ಹೊರಡ್ತಾ ಇದ್ದೀನಿ ಮನೆಯಿಂದ. ಲೆಟ್ಸ್ ಗೋ. ಮಿಕ್ಕಿದ ಮಾತು ಹೇಳಿದ್ಮೇಲೆ ಯಾವ ಥರ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅದು ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಪ್ಲ್ಯಾನ್ ಏನಪ್ಪ ಅಂದರೆ, ನಾನೊಂದು ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ನನಗೆ ಗೊತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ಸರಿ ಸರ್ಪ್ರೈಸ್ ಮಾಡಿದ್ದೀನಿ ಹೋಗ್ಬಿಟ್ಟು ಆಫೀಸ್ ಹತ್ರನೇ, ನಾನು ಮದುವೆ ಆಗ್ತಿರೋ ಹುಡುಗಿಗೆ. ಸೊ ಅದು ಫುಲ್ ಖುಷಿಯಾಗಿದ್ರು. ಸೊ ಇವತ್ತೇನು ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಮೇ ಬಿ ಮಾಡಿದ್ರು ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಮಾಡಿದ್ರು ಅಷ್ಟೊಂದೇನು ಸರ್ಪ್ರೈಸ್ ಆಗಲ್ಲ. ಅವರು ಎಕ್ಸ್ಪೆಕ್ಟೆಡ್, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನ್ನ ವಾಯ್ಸಲ್ಲೇ, ಇಲ್ಲ ನಾನು ಮಾತಾಡೋದ್ರಲ್ಲೇ. ಕೆಲವೊಂದು ಡೀಟೇಲ್ಸ್ ನಾನು ಕೇಳಲೇಬೇಕಾಗುತ್ತೆ. ಯಾವತ್ತೂ ಕೇಳದೆ ಇದ್ದೊಂದು ಸಡನ್ನಾಗಿ ಹಿಂಗೆಲ್ಲ ಕೇಳ್ತಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಮತ್ತೆ ಅದು ಸರ್ಪ್ರೈಸ್ ಎಲ್ಲ ವರ್ಕ್ ಆಗಲ್ಲ. ಆ್ಯಂಡ್ ಇವತ್ತು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾವು ಮೀಟ್ ಆಗ್ತಿದ್ದೀವಿ, ಅದಂತೂ 100% ಶೋರ್. ನಾನು ಅವ್ರಿಗೆ ಮೀಟ್ ಆಗ್ತೀನಿ ಅಂತ ಹೇಳಿರೋ ಲೊಕೇಶನ್ ಬೇರೆ, ಓಕೆನಾ. ಸೊ ಅಲ್ಲಿಂದ ಅವರು ಆಫೀಸಿಂದ ಅಲ್ಲಿಗೆ ಸ್ವಲ್ಪ ದೂರ ಬರಬೇಕು ಅವರು. ಬಟ್ ನಾನು ಅಂದ್ಕೊಂಡಿರೋದು ಅವ್ರ ಆಫೀಸ್ ಹತ್ರನೇ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ವಿಷಯ ಇದು. ಸೊ ಆ ಸಣ್ಣ ವಿಷಯದಲ್ಲೇ ಅವರು ಖುಷಿ ಕಾಣಬೇಕಾಗುತ್ತೆ. ಸೊ ಇವತ್ತು ಆಲ್ರೆಡಿ ಮೀಟ್ ಆಗ್ತಿರೋದ್ರಿಂದ ಕೆಲವೊಂದು ಕ್ವೆಶ್ಚನ್ಸ್ ಹಾಕ್ಬೋದು ಅವ್ರಿಗೆ, ಎಲ್ಲಿದ್ದೀರಾ ಏನು ಎತ್ತ ಅಂತ ಅಂದ್ಬಿಟ್ಟು. ಬಂದ್ರಾ ಮೆಟ್ರೋ ಸ್ಟೇಷನ್ ಹತ್ರ ಅದು ಇದು ಅಂತ. ಸೊ ಆವಾಗ ಅವ್ರಿಗೇನು ಅಷ್ಟೊಂದು ಡೌಟ್ ಬರೋದಿಲ್ಲ. ಸದ್ಯಕ್ಕಿನ್ನ ಹೆಂಡತಿ ಅಲ್ಲ, ಬಟ್ ನೀವು ನೋಡೋ ಅಷ್ಟರಲ್ಲಿ ಈ ವ್ಲಾಗ್ನ ಪಕ್ಕಾ ಹೆಂಡತಿ ಆಗಿರ್ತಾರೆ. ಯಾವಾಗ ನಾನು ಬೇಗ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀನೋ ಆವಾಗಲೇ ಏನಾದರೂ ಒಂದೊಂದು ಸೀನ್ ಇರ್ತವೆ. ಯಾಕೋ ಗೊತ್ತಿಲ್ಲ, ಇದು ನಮ್ಮ ಕಡೆ ಸಿಗ್ನಲ್ ರೆಡ್ಡಲ್ಲೇ ಇದೆ, ಗ್ರೀನ್ ಆಗ್ತಾನೇ ಇಲ್ಲ. ಬರೀ ಆ ಸೈಡ್ ಮಾತ್ರ ಗ್ರೀನ್ ಇದೆ, ವೆಹಿಕಲ್ಸ್ ಹೋಗ್ತಾ ಇದ್ದಾವೆ. ನಮ್ಮವರು ಜನ ನೋಡಿ ಒಬ್ರೊಬ್ರಾಗಿ ಮೂವ್ ಆಗಿ ಇಲ್ಲಿರೋದು ಝೀಬ್ರಾ ಕ್ರಾಸಿಂಗು. ಬಟ್ ಬಿಟ್ಬಿಟ್ಟು ಅಲ್ಲೆಲ್ಲ ಮುಂದೆ ಎಲ್ಲ ಹೋಗಿ ನಿಂತ್ಬಿಟ್ಟಿದ್ದಾರೆ ಜನ. ಈಗ ಬೀಳುತ್ತೆ ಅಂತ ಬಿಡ್ತಾನೇ ಇಲ್ಲ. ಯಾವತ್ತು ಅರ್ಜೆಂಟ್ ಇರುತ್ತೆ, ಯಾವತ್ತು ನಾನು ಬೇಗ ಹೋಗ್ಬೇಕಿರುತ್ತೆ, ಆವಾಗಲೇ ಏನಾದರೂ ಒಂದೊಂದು ಸೀನ್ಗಳು ಬಿಡ್ತು ಗುರು. ಫೈನಲಿ ನಾನು ಆಲ್ಮೋಸ್ಟ್ ಬಂದು ರೀಚ್ ಆಗಿದ್ದೀನಿ. ಇಲ್ಲೇ ಪಕ್ಕದ ರೋಡ್ನಲ್ಲೇ ಇದ್ದೀನಿ, ಓಕೆನಾ. ಬಟ್ ಏನಂದರೆ ಇನ್ನೂ ನನಗೆ ಫೋನ್ ಬಂದಿಲ್ಲ. ಹಂಗಂದರೆ ಇನ್ನೂ ಹೊರಟಿಲ್ಲ ಅಂತ. ನಾನು ಕರೆಕ್ಟಾಗೆ ಬಂದಿದ್ದೀನಿ ಟೈಮ್ಗೆ, ಲೇಟ್ ಏನಾಗಿಲ್ಲ. ಬಿಕಾಸ್ ಇಲ್ಲಿ ಒಂದೊಂದು ನಿಮಿಷನೂ ಮ್ಯಾಟ್ರ್ ಆಗುತ್ತೆ. 1 ನಿಮಿಷ ಮಿಸ್ ಆದರೆ ಮಿಸ್ಸೇ. ಅವಾಗ ನಾನು ಇಲ್ಲೇ ಇದ್ದೀನಿ, ಬಾ ಹೋಗಬೇಡ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಮೋಸ್ಟ್ಲಿ ನಾನು ಮುಂಚೆನೇ ಬಂದಿದ್ದೀನಿ. ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ಹೋಗ್ತಾಯಿದೆ, ವರ್ಕ್ ಆಗುತ್ತೆ ಈ ಸರಿನೂ. ಇದು ನನ್ನ ಎಂಗೇಜ್ಮೆಂಟ್ ಆಲ್ಬಮ್ಮು, ಓಕೆನಾ. ನಮ್ಮ ಮನೇಲಿ ಇತ್ತು ಇಷ್ಟು ದಿನ. ಸೊ ಹಾಗಾಗಿ ಇವಾಗ ಅವ್ರ ಮನೆಗೆ ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಹಲೋ, ನಾನು ಈಗ ಒಂದು ಅರ್ಧ ದಾರಿಗೆ ಬಂದಿದ್ದೀನಿ. ಏರಿಯಾ ನೇಮು ಇದು ನಾಯಂಡಹಳ್ಳಿ ದಾಟಿದ್ದೀನಿ. ಮೋಸ್ಟ್ಲಿ ಅಷ್ಟೊತ್ತಾಗುತ್ತೆ ನಂದು. ನಾಯಂಡಹಳ್ಳಿ ಕ್ರಾಸ್ ಮಾಡಿದ್ದೀನಿ. ಹೌದು, ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಸೊ ಮಿಕ್ಕಿದ್ದು ನೀನು ಹೇಳಬೇಕು, ನಿನಗೇನು ಅನಿಸುತ್ತೆ ಅಂತ. ಇನ್ನೂ ಎಷ್ಟೊತ್ತಾಗುತ್ತೆ ನಿಮ್ಮ ಮೆಟ್ರೋ ಸ್ಟೇಷನ್ಗೆ ಬರೋದು? ಓಕೆ, ಗೊತ್ತಿಲ್ಲಪ್ಪ, ನಿಜಾನೇ ಹೇಳ್ಬೇಕಾ? ಓಕೆ ಬಾ. ಯಾವ ಕೆಲಸ? ಬಂದಿರ್ತೀನಿ ಅಂತನಾ? ಬಾ. ಕಟ್ ಮಾಡು ಕಾಲ್ನ. ಇಲ್ಲೇ ಇದ್ದೀನಿ ಪಕ್ಕದಲ್ಲೇ. ಇಲ್ಲಿ ನನಗೆ ಎಕೋ ಹೊಡೀತಾ ಇದೆ. ಹೇಳು, ಯಾವ ಕೆಲಸ? ಏನು ಕೇಳಲ್ಲ ನಾನು. ನಾನು ಯಾವ ಡೈರೆಕ್ಷನಲ್ಲಿ ಬರ್ತೀನಿ ಅಂತ ಈ ಸರಿ ಕೇಳಲಿಲ್ಲ. ನನಗೆ ಗೊತ್ತು, ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿನಗೆ ಅಂತ. ಬರಲಿಲ್ವಾ ಇಲ್ಲಿ ಸೌಂಡು? ಬರಲಿಲ್ವಾ? ನಾನೇನಾ ಗೊತ್ತಾ?
ಏನು ನನಗೆ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ಕೈ ಹಿಡ್ಕೊಂಡು? ಹಾಂ, ನಾನು ನಿನಗೆ ಕೇಳ್ಬೇಕು, ನಿನಗೆ ಖುಷಿ ಇದೆಯಾ ಅಂತ ನೀನು ನನಗೆ ಕೇಳ್ತಿದ್ಯಲ್ಲ, ಏನಿದು ನಾನು ಮರ್ತೋದೆ ಅಂತ ನೆನಪಿಸ್ತಾ ಇದೆಯಾ? ಹಾಂ, ನಾನು ಕೇಳಬೇಕಾಗಿರೋ ನೀನು ಕೇಳ್ತಾ ಇದೆಯಾ? ಇವತ್ತೇನೋ ಎಕ್ಸೈಟ್ಮೆಂಟ್ ಇಲ್ಲ ಅಲ್ಲ ಫಸ್ಟ್ ಡೇ ಇದ್ದಷ್ಟು? ಹಾಂ, ಹೆಂಗೆ ಗೊತ್ತಾ, ಏನಕ್ಕೆ ಗೊತ್ತಾಯ್ತು ಹೇಳಿ? ನಾನು ಏನು ಡಿಫ್ರೆಂಟಾಗಿ ಕೇಳಲಿಲ್ಲ. ಹಾಂ, ಹೆಂಗೆ? ಹಾಂ, ಅದೇ ಎಷ್ಟೊತ್ತಾಗುತ್ತೆ ಮೆಟ್ರಸ್ ಇಲ್ಲಿ ಇಷ್ಟು ಜನದ ಮಧ್ಯೆ ನೀನು ಮಿಸ್ ಆದರೆ ಎಲ್ಲೂ ಕೇಳಿ ನಾನು ಎಷ್ಟೊತ್ತಾಗುತ್ತೆ ಅಂತ ಅದಕ್ಕೆ ಕೇಳಿದ್ದಿಲ್ಲ. ನೀನು ಬಂದುಬಿಟ್ಟಿದ್ಯಾ ಯಾರಿಗೆ ಗೊತ್ತು. ಖುಷಿ ಆಯಿತಾ ಮೇಡಮ್? ಬನ್ನಿ ಮೇಡಮ್, ಹೆಲ್ಮೆಟ್ ಹಾಕೊಳ್ಳಿ. ನಿನ್ನ ಹತ್ರ ಫೋನ್ ಮಾಡಿ ಮಾತಾಡಿ ನೋಡಿ ಎಷ್ಟೊತ್ತು ಮಾತಾಡಿದ್ದೀನಿ. ನನ್ನ ಹತ್ರ ಫೋನ್ ಲೇಟ್ ಆಗಿತ್ತು ಆಲ್ರೆಡಿ, ಆದ್ರೂ ಬಂದಿದ್ದೀನಿ ನೋಡಿ ಕರೆಕ್ಟ್ ಟೈಮ್ಗೆ. ಜೋರಾಗಿ ನೋಡ್ಸ್ಕೊಂಬಲ್ಲ, ನಾರ್ಮಲಾಗಿ ಓಡಿಸ್ಕೊಂಬಂದೆ. ಇವಾಗ ಕರೆಕ್ಟ್ ಟೈಮ್ ಬಂದಿದ್ದು ವ್ಯಾಲ್ಯೂ ಇರಲ್ಲ, ನಾನೇನು ಜೋರಾಗಿ ಓಡಿಸ್ಕೊಂಬಂದೆ ಅಂದ್ಬಿಟ್ರೆ ಅದಕ್ಕೂ ಬೈತೀಯ. ಆಗಲೇ ಎಂಟಿ ಡ್ಯೂಟಿಗಳು ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀನಿ 2-3 ದಿನದಿಂದ. ಹೇಳ್ತಿರ್ತೀಯಲ್ಲ ಅದು ಹಂಗೆ ಮಾಡಬಾರ್ದು, ಇದು ಹಿಂಗೆ ಮಾಡಬಾರ್ದು ಅಂತ. ಆಯಿತು ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನಾನು ಕೀನೇ ಹಾಕಿಲ್ಲ. ನೀನು ಕೂತಿದ್ಯಲ್ಲ ಅದಕ್ಕೆ ಮರ್ತುಬಿಟ್ಟಿದ್ದೀನಿ. ಬಟ್ ನಿನ್ನೇನು ಮರ್ತಿಲ್ಲ ತಗೋ. ನನಗೆ ಡೌಟ್ ಇತ್ತು, ಇದು ಕಡೆಯಿಂದ ಬರ್ತೀಯಾ ಅದು ಕಡೆಯಿಂದ ಬರ್ತೀಯಾ ಅದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಈ ದಾರಿಗೆ ನಾನು ನೋಡೇ ಇಲ್ಲ, ಈ ಥರ ಒಂದು ಖಾಲಿ ದಾರಿ ಇದೆ ಅಂತ. ಇದು ಈ ಥರ ಟೈಲ್ಸು ಆದರೆ ಒಂಥರ ನಾರ್ಮಲ್ ತಾರಲ್ವಲ್ಲ ಇದು, ಈ ಥರ ಇದೆ ಅಂತ ನನಗೆ ಗೊತ್ತಿಲ್ಲ. ಈ ಟೈಮಿಗೆ ಮೆಸೇಜ್ ಮಾಡಿದ್ದು ನಾವು ವಾಟ್ಸಪ್ಗೆ 6 ಗಂಟೆಗೆ. ಹಾಂ, ಓಕೆ. ಹೊಸ ವಿಷಯ ಮರ್ತೋಗ್ಬಿಟ್ಟಿದೆ ನಾನು ಗೈಸ್. ಇವತ್ತು 6ನೇ ತಾರೀಕು, ಎಷ್ಟನೇ ಮಂತು? ಮೇ. ನಾವು ಫಸ್ಟು ಕನ್ಫರ್ಮ್ ಆಗಿದ್ದು ನಮ್ಮದು ಮಾರ್ಚ್ 6. ಮಾರ್ಚ್ 6 ಕನ್ಫರ್ಮ್ ಆಯಿತು. ಮೇ 6 ಇವತ್ತು ಮದುವೆಗೆ ಸೂಟು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಹೆಂಡತಿ ಇಬ್ಬರು. ಎಲ್ಲಿಗೆ ಬಂದಿದ್ದೀವಿ? ರಿಸೆಪ್ಷನ್ ಸೂಟ್ ಟ್ರಯಲ್ ನೋಡೋಕ್ಕೆ ಬಂದಿದ್ದೀವಿ. ಓಕೆನಾ? ಟ್ರಯಲ್ ರೂಮು ಕೊಡೋದಕ್ಕೆ ಕಾಯ್ತಾ ಇದ್ದೀವಿ. ಹಿಂಗೆ ಕಾಣುತ್ತಿರುವ ನಾನು ಆಮೇಲೆ ನೋಡಿ ಫುಲ್ ಹಾಕೊಂಡ್ಮೇಲೆ ಕಾಣಿಸಲ್ಲ ಅದಕ್ಕೆ ಅಲ್ವಾ 3 ಪೀಸ್ ಅಲ್ಲ ಶರ್ಟ್ ಬರೀ ಹ್ಯಾಂಡ್ ಚೆಕ್ ಮಾಡಬೇಕು. ಮೋಸ್ಟ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೂಟ್ ಆಗ್ತಿರೋದು. ಹೆಂಗಿದೆ? ಚೆನ್ನಾಗಿದೆಯಾ? ಹೆಂಗಿದೆ? ಇನ್ನು ಫುಲ್ ಏನು ರೆಡಿ ಆಗಬೇಕು ಮೇಡಮ್? ಹಾಂ, ಬೇರೆ ಕಲರ್ ಹೇಳಿದ್ರಲ್ವಾ? ನಾನು ನೋಟಿಸೇ ಮಾಡಿಲ್ಲ. ಕವರ್ ಇರುತ್ತಲ್ಲ, ಶೈನ್ ಬರುತ್ತಂತ ಆಚೆನೆ. ಸರಿ ನೋಡಿ, ನೀವೇ ದೆನ್ ಡಿಸೈಡ್ ಮಾಡೋದು. ನನ್ನ ಪ್ರಕಾರ ಇದು ಬೆಸ್ಟ್ ಸರ್. ಇದು ನೋಡಿ, ಔಟ್ಲುಕ್ ಕ್ಲೀನಾಗಿ ಬರುತ್ತೆ. ಔಟ್ಲುಕ್ ನಿಮಗೆ ಪಿಂಕ್ ಶರ್ಟ್ ಇದೆ, ಇದು ನೋಡಿ ಪಿಂಕ್ ಶರ್ಟ್ ಇದೆ, ಇದ್ರ ಜೊತೆ ಮ್ಯಾಚಿಂಗ್ ಇದು ಬರುತ್ತೆ, ಚೆನ್ನಾಗಿ ಬರುತ್ತೆ. ಜೊತೆಗೆ ಇದು ಪಾಕೆಟ್ ಸ್ಕ್ವೇರ್ ನಿಮಗೆ ಅಟ್ರಾಕ್ಷನ್ ಮೈನ್ ಥಿಂಗ್. ಯಾಕಂದ್ರೆ ಶೇಡು ಪಿಂಕ್ ಬರಬೇಕು ಪಾಕೆಟ್ ಸ್ಕ್ವೇರ್, ಇಷ್ಟ ಬರೋದು. ಇವಾಗ ಹೆಂಗಿದ್ರು ಕೋಟ್ ಹಾಕೊಂತಾರಲ್ಲ, ಇದೇನು ಅವಶ್ಯಕತೆನೇ ಇರಲ್ಲ. ಪಾಕೆಟ್ ಹಾಕ್ಲೇಬೇಕು. ಪಾಕೆಟ್ ಹಿಂಗೆ ಬರುತ್ತೆ. ಶರ್ಟ್ಗೆ ಯಾರು ಹಾಕಲ್ಲ ಮೇಡಮ್, ಶರ್ಟ್ಗೆ ಯಾರು ಹಾಕಲ್ಲ. ಏನನ್ನಿಸ್ತು? ಯಾವ್ದು ಹಾಕೊಂಡಾಗ ಏನು ಅನ್ನಿಸ್ತು? ಫಸ್ಟ್ ಹಾಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಿತ್ತು, ಬರೀ ಫಾರ್ಮಲ್ಸ್. ಹಾಂ, ಮಿಸ್ ಆಯ್ತಾ? ಕ್ಯಾಮ್ರಾ ಮುಂದೆನೇ ಬೇರೆ ಎಕ್ಸ್ಪ್ರೆಷನ್ ಇರುತ್ತೆ, ಕ್ಯಾಮ್ರಾ ಹಿಂದೆ ಬೇರೆ ಎಕ್ಸ್ಪ್ರೆಷನ್ ಇರುತ್ತೆ. ಆ ಕ್ಯಾಮ್ರಾ ಹಿಂದೆ ಕೊಟ್ಟಿದ್ದ ಎಕ್ಸ್ಪ್ರೆಷನ್ಗೆ ಓಕೆ ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಬ್ಲಾಗ್ ಮಾಡಿದ್ದು. ಮತ್ತು ಮೇಡಮು ಅಷ್ಟೊಂದು ಕೊಡ್ತಾ ಇಲ್ಲ. ಚೆನ್ನಾಗಿತ್ತಾ? ಮೇಡಮ್ಗೆ ಇಷ್ಟರೇ ನಮಗೂ ಇಷ್ಟ. ಹೋಗೋಣ ಮೇಡಮ್, ಬನ್ನಿ ಮೇಡಮ್. ಗೈಸ್, ಈಗ ನಾವು ಮತ್ತು ನಮ್ಮ ಹೆಂಡತಿಯವರು, ಯಾಕೆ ಮೇಡಮ್ ಆ ಥರ ರಿಯಾಕ್ಷನು? ಫಸ್ಟ್ ಟೈಮು ವ್ಲಾಗಲ್ಲಿ ಆಲ್ರೆಡಿ ಅದನ್ನೇ ಅಡ್ರೆಸ್ ಮಾಡಿರೋದು.
ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಸೊ ನಿನಗೆ ಕೇಳಿಸಿಲ್ಲ ಅಷ್ಟೇ, ನಾನು ಹತ್ರ ಕರೆದಿರೋದು, ಬಟ್ ಹಂಗೆ ಕರೀತಾರೆ, ಅದು ಆಗಲಿಲ್ಲ. ನನ್ನ ಹೆಂಡತಿ ಆಗೋ ಹುಡುಗಿ, ಬಟ್ ನೀವು ವ್ಲಾಗ್ ನೋಡಿದ್ರೆ ಸರ್ ಆಲ್ರೆಡಿ ಹೆಂಡತಿ ಆಗಿರ್ತಾಳೆ ಅಂತಲೇ ಹೇಳಿರೋದು. ನಿಮ್ದದು, ನಮ್ದಲ್ಲ. ಅದೇನೋ ರಾಜ್ಭೋಗೋ ಏನೋ ಇತ್ತಲ್ಲ ಅದು. ಹಾಂ, ಬೇರೆ ಎಕ್ಸ್ಪೆಕ್ಟೇಷನ್ ಇದೆಯಾ? ಇನ್ನೊಂದು ವ್ಲಾಗಲ್ಲಿ ಹೇಳೋದೆ ಮರ್ತ್ಬಿಟ್ಟೆ, ಇದು ನಾವು ಫಸ್ಟ್ ಟೈಮ್ ಈ ಥರ ಹೊರಗಡೆ ಬಂದುಬಿಟ್ಟು ತಿಂತಾ ಇರೋದು ಅಲ್ವಾ? ಏನು ಅನಿಸ್ತಿಲ್ಲ? ಫಸ್ಟ್ ಟೈಮ್ ಒಂದ್ಸರಿ ಜ್ಯೂಸ್ ಕುಡಿದೀವಿ, ಅದು ವ್ಲಾಗ್ ಮಾಡಿಲ್ಲ. ಅದು ಬಿಟ್ಟರೆ ಹೊರಗಡೆ ಈ ಥರ ಬಂದು ತಿಂತಾರೆ ನಾವಿದ್ರು ಫಸ್ಟ್ ಟೈಮ್. ಐಸ್ ಕ್ರೀಮ್ ನೆನಪಿಲ್ಲ ವ್ಲಾಗ್ ಇರುತ್ತೆ ನೆನ್ಸೋಕ್ಕೆ. ತಂದು ಮಾಡಿದ್ವಲ್ವಾ ತಗೊಂಡು ಯಾವ ತಂದು ವ್ಲಾಗ್ ನೋಡಿದಾಗ ನಮಗೆ ನೆನಪಾಗುತ್ತೆ. ಸೊ ಗೈಸ್, ಈಗ ಸದ್ಯಕ್ಕೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಇಡು ಬಲಕ್ಸು ಕೆಳಗಡೆ ಕರೆಕ್ಟಾಗಿ ಕಾಣುತ್ತೆ ನೋಡಿ ಗೈಸ್. ಇಲ್ಲಿ ಕುತ್ಕೊಂಡು ನಾವು ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್ ನೋಡ್ತಾ ಇದ್ದೀವಿ. ತಡಿ ತೋರಿಸಿ, ಅದು ಬೆಲ್ಲ ಬೇಡ, ನಮ್ಗೆ ಇದು ಇಂಪಾರ್ಟೆಂಟು. ನೋಡಿ ಗೈಸ್, ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್ ಯಾವ ಥರ ಇದೆ ಅಂತ. ಎಂಗೇಜ್ಮೆಂಟ್ ವ್ಲಾಗ್ ಮೋಸ್ಟ್ಲಿ ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿರ್ತೀನೇನೋ ಗೊತ್ತಿಲ್ಲ, ಬಟ್ ಆದರೂ ಈ ಒಂದು ಪೇಜ್ ಏನಿದೆ, ಈ ಶೀಟು ನೋಡೋಕ್ಕೆ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ತುಂಬ ಇಷ್ಟ? ನಿನಗೆ ಬೇರೆ ಅದು ಇಷ್ಟ ಅಂದೆ ಅಷ್ಟೇ. ಇನ್ನೂ ಎಕ್ಸ್ಪ್ರೆಸಿವ್ ಆಗಿಲ್ಲ ಕ್ಯಾಮ್ರಾ ಮುಂದೆ. ನೋಡು, ಒಂದಿನ ನಾನು ಹೇಳ್ತೀನಿ ಕೇಳು, ನಾನು ಹೇಳಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಅವತ್ತು ಯಾಕೆ ನಾನು ಮಾತಾಡಲಿಲ್ಲ ಏನೋ ಅಂತ ಅನ್ಸುತ್ತೆ ನಿನಗೆ? ಅನಿಸ್ತು, ಪರವಾಗಿಲ್ಲ, ಅನಿಸ್ಲಿ, ನನಗೆ ಹೇಳ್ತೀನಿ. ಓಕೆ, ಚೆನ್ನಾಗಿದೆ ಗೈಸ್, ನನಗಂತೂ ಭಾರಿ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ದಿಸ್ ಈಸ್ ಅವರ್ ಎಂಗೇಜ್ಮೆಂಟ್ ಫೋಟೋಸ್. ನಾವಿಬ್ಬರು ಫಸ್ಟ್ ಟೈಮ್ ಜೊತೆಲಿ ಕೂತ್ಕೊಂಡು ನೋಡ್ತಿರೋದು. ಆಲ್ರೆಡಿ ನಾನು ನೋಡಿದ್ದೀನಿ, ಇವರು ನೋಡಿದ್ದಾರೆ, ಬಟ್ ಜೊತೆಲಿ ಕೂತು ನೋಡಿಲ್ಲ ಅಷ್ಟೇ.